ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಮರ್ಯಾದೆ ಪುರುಷೋತ್ತಮ ಶ್ರೀರಾಮರ ಜನ್ಮ ಜಯಂತಿಯನ್ನು ನಾವೆಲ್ಲ ಸಂಭ್ರಮದಿಂದ ಆಚರಿಸಿದೆವು. ಈಗ ಬಂದಿದೆ ಶ್ರೀರಾಮರ ಬಲಗೈ ಬಂಟ ಪರಮ ಭಕ್ತ ಅಂಜನಿ ಪುತ್ರ ಆಂಜನೇಯನ ಜನ್ಮ ಜಯಂತಿ. ಇದನ್ನು ನಾವು ಹನುಮಾನ ಜಯಂತಿ ಅಂತ ಕರಿತೀವಿ. ನಮ್ಮ ಎಲ್ಲ ಸಂಕಟ ದುಃಖಗಳನ್ನು ಕ್ಷಣಿಕದಲ್ಲೇ ನಿವಾರಣೆ ಮಾಡುವ ಪವನಪುತ್ರ ಹನುಮಾನ ಜಯಂತಿಯನ್ನು ಹೇಗೆ ಆಚರಿಸಬೇಕು, ಏನೇನು ಮಾಡಬೇಕು, ಯಾವ ನೈವೇದ್ಯ ಅರ್ಪಿಸಬೇಕು ಅಂತ ನೋಡೋಣ. ಮಂಗಳವಾರ ಚೈತ್ರ ಪೂರ್ಣಿಮೆ ಇದೆ. ಚೈತ್ರ ಪೂರ್ಣಿಮೆಯ ದಿವಸ ನಮ್ಮ ಆಂಜನೇಯನ ಜನ್ಮ ದಿವಸ ಇರುತ್ತೆ. ಈ ಜಗತ್ತಿನಲ್ಲಿ ಚಿರಂಜೀವಿಯಾಗಿರುವ ಒಬ್ಬನೇ ದೇವರು ಅಂದರೆ ಆಂಜನೇಯ. ಅಂತೆ ಇಲ್ಲದ ಜೀವನಗಾಥೆ ಹನುಮನದು. ನಾವು ಎಂತಹ ಪರಿಸ್ಥಿತಿಯಲ್ಲಿದ್ದರೂ, ಎಷ್ಟೇ ಕಷ್ಟದಲ್ಲಿದ್ದರೂ ಮನಸ್ಸಿನಲ್ಲಿ ಸ್ಮರಣೆ ಮಾಡಿದರೆ ಕ್ಷಣದಲ್ಲಿ ಬಂದು ಹಾಜರಿರುವ ಶಕ್ತಿ ಇರುವ ದೇವರು ಅಂದರೆ ನಮ್ಮ ಪವನಪುತ್ರ. ಹನುಮ ಜಯಂತಿಯ ದಿವಸ ಆಂಜನೇಯನಿಗೆ ಕೇಸರಿ ಸಿಂಧೂರ ಅರ್ಪಿಸಬೇಕು. ಹೆಣ್ಣು ಮಕ್ಕಳು ದೂರಿನಿಂದಲೇ ನಮಸ್ಕರಿಸಬೇಕು, ಏಕೆಂದರೆ ಆಂಜನೇಯ ಬ್ರಹ್ಮಚಾರಿ. ಆಂಜನೇಯನಿಗೆ ಸ್ಪರ್ಶ ಮಾಡೋದು ನಮ್ಮನ್ನು ದೋಷಕ್ಕೆ ಒಳಗೆ ಮಾಡುತ್ತೆ. ಪುರುಷರು ಮಾತ್ರ ಹನುಮನಿಗೆ ಕೇಸರಿ ಸಿಂಧೂರವನ್ನು ಹಚ್ಚಬೇಕು. ನಿಮಗೆ ಸಾಧ್ಯವಾದಷ್ಟು 5, 7, 11, 21 ಈ ಕ್ರಮದಲ್ಲಿ ಪ್ರದಕ್ಷಿಣೆ ಹಾಕಿ. ಹನುಮನಿಗೆ ಕೆಂಪು ಹೂವು ಅಂದರೆ ಇಷ್ಟ. ಸಾಧ್ಯವಾದರೆ ಒಂದು ಕೆಂಪು ಹೂವನ್ನು ಅರ್ಪಿಸಿ. ಹನುಮಾನ ಚಾಲಿಸ, ಆಂಜನೇಯ ಸ್ತೋತ್ರದ ಪಠನೆ ಈ ದಿವಸ ತುಂಬ ಫಲ ತಂದು ಕೊಡುತ್ತೆ. ಮೊಬೈಲ್ನಲ್ಲಿ ಪ್ಲೇ ಮಾಡಿಟ್ಟರೂ ಪರವಾಗಿಲ್ಲ, ಆದರೆ ಈ ದಿವಸ ತಪ್ಪದೇ ಮನೆಯಲ್ಲಿ ಆಂಜನೇಯ ಭಜನೆಗಳನ್ನು ಹಚ್ಚಿಡಿ. ನಕಾರಾತ್ಮಕ ದುಷ್ಟ ಶಕ್ತಿಗಳನ್ನು ಮನೆಯಿಂದ ಹೊರಗೆ ಮಾಡುವಂತಹ ಶಕ್ತಿ ಆಂಜನೇಯ ಸ್ತೋತ್ರದಲ್ಲಿದೆ. ಆಂಜನೇಯನಿಗೆ ಜಿಲೇಬಿ, ಮೂತಿಚೂರು ಲಡ್ಡು ಅಂದರೆ ಇಷ್ಟ. 11, 21 ನಿಮಗೆ ಸಾಧ್ಯವಾದಷ್ಟು ಬುಂದಿಕಾಳು ಲಡ್ಡುವಿನ ನೈವೇದ್ಯವನ್ನು ಆಂಜನೇಯನಿಗೆ ಅರ್ಪಿಸಿ. ಭಕ್ತಿಭಾವದಿಂದ ಹನುಮ ಜಯಂತಿಯಂದು ಆಂಜನೇಯನ ಆರಾಧನೆ ಮಾಡಿ. ಹನುಮಾನರ ಸೇವೆ ಶೀಘ್ರ ಫಲಿಸುತ್ತದೆ. ನಿಮ್ಮ ಇಚ್ಛೆ ಹೇಳಿ ಹನುಮ ಜಯಂತಿಯ ದಿವಸದಿಂದ ಮುಂದೆ 21 ದಿವಸ ಡೈಲಿ ತಪ್ಪದೆ ನಿಮಗೆ ಸಾಧ್ಯವಿರುವ ಹನುಮ ಸೇವೆಯ ಸಂಕಲ್ಪ ಮಾಡಿ. ಓಂ ಹನುಮತಾಯ ನಮಃ ಈ ಮಂತ್ರ ಕೂಡ ಅನ್ನಬಹುದು. ಹನುಮಾನ ಚಾಲಿಸ, ಆಂಜನೇಯ ಸ್ತೋತ್ರ ಏನು ಸಾಧ್ಯನೋ ಆ ಸೇವೆ ಶುರು ಮಾಡಿ. 21 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನೀವು ಸ್ವತಃ ನೋಡ್ತೀರಿ. ಭಕ್ತಿಯಿಂದ ಆಂಜನೇಯನ ಆರಾಧನೆ ಮಾಡಿ. ಶಕ್ತಿಯುತ ಹನುಮನಿಗೆ ನಿಮ್ಮ ಭಕ್ತಿಯೇ ಅತಿ ಪ್ರಿಯ. ಒಳ್ಳೆಯದಾಗಲಿ ಎಲ್ಲರಿಗೂ. ಬೈ. ಟೇಕ್ ಕೇರ್.